ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಎಸ್ ಎಸ್ ಟಿವಿ. ನಾನು ಅಶ್ವಿನಿ. ಇದೇ ಜುಲೈ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ರಿಲೀಸ್ ಆಗ್ತಿದೆ. ಹಾಗಾಗಿ ಈ ಸಿನಿಮಾ ಬಗ್ಗೆ ಮಾತಾಡಕ್ಕೆ ನಮ್ ಜೊತೆ ಹಿರಿಯ ನಟರಾದಂತ ಶ್ರೀನಾಥ್ ಅವರ ಮಗ ರೋಹಿತ್ ಶ್ರೀನಾಥ್ ಅವರು ಇದ್ದಾರೆ. ಹಾಗೆ ಡೈರೆಕ್ಟರ್ ಗಿರೀಶ್ ಅವರು, ಹಾಗೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರವನ್ನ ನಿಭಾಯಿಸಂತ ರೇಷ್ಮಾ ಅವರು ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್, ಹೇಗಿದ್ದೀರಾ? ಹಲೋ, ನಮಸ್ಕಾರ. ಚೆನ್ನಾಗಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಆಕ್ಚುಲಿ ಈ ಸಿನಿಮಾದ ರೀಸೆಂಟ್ ಆಗಿ ಒಂದು ಸಾಂಗ್ ರಿಲೀಸ್ ಮಾಡಿದ್ರಿ, ಬಂಡಿ ಮಾಂಕಾಳಿಲಿ. ಹೌದು. ಅದು ಆಕ್ಚುಲಿ ಕಾನ್ಸೆಪ್ಟ್ ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿತ್ತು. ಫಸ್ಟ್ ಆಫ್ ಆಲ್ ಟೈಟಲ್ಲೇ ಸಕ್ಕ ಡಿಫ್ರೆಂಟ್ ಆಗಿದೆ, ಫಸ್ಟ್ ಡೇ ಫಸ್ಟ್ ಶೋ. ಈ ಸಿನಿಮಾಗೆ ಟೈಟಲ್ ಟ್ರೈಲರ್ ರಿಲೀಸ್ ಆದ್ಮೇಲೆ ಗೊತ್ತಾಯ್ತು ಸಖತ್ ಮ್ಯಾಚ್ ಆಗಿದೆ ಅಂತ. ಸೊ ಹೇಗೆ ಸರ್ ಈ ಟೈಟಲ್ ನ ಇಡ್ಬೇಕಂತ ಅನ್ಸಿದ್ದು ಡೈರೆಕ್ಟರ್ ಫಸ್ಟ್ ಹೇಳಿ. ಮ್ಯಾಮ್, ಅಂದ್ರೆ ಈ ಫಿಲಂ ಬಂದು ಕಂಪ್ಲೀಟ್ಲಿ ಒಂದ್ ಸಿನಿಮಾ. ಅಂದ್ರೆ ಈ ಸಿನಿಮಾದಲ್ಲಿ ಬರೋ ಪಾತ್ರಗಳೆಲ್ಲ ಸಿನಿಮಾ ಇಂಡಸ್ಟ್ರಿ ಅವರೇ ಆಗಿದ್ರು. ಸೊ ಓವರ್ ಆಲ್ ಫಿಲ್ಮ್ ಥೀಮು ಈಗ ಟ್ರೈಲರ್ ನೋಡಿದ್ರೇನೆ ಗೊತ್ತಾಗುತ್ತೆ. ಸೊ ಫಸ್ಟ್ ಡೇ ಫಸ್ಟ್ ಶೋ ನಡೆಯೋದಕ್ಕೋಸ್ಕರ ಏನೇನ್ ಹೋರಾಟ ಇರುತ್ತೆ ಅನ್ನೋದ್ರ ಮೇಲೆ ಹೋಗುತ್ತಲ್ಲ. ಸೊ ಕತೆ ಹೇಳ್ತಾ ಇರುವಾಗ ಪ್ರೊಡ್ಯೂಸರ್ಸ್ಗೆ, ಆಕ್ಟರ್ಗಳಿಗೆಲ್ಲ ಸ್ಟೋರಿ ಹೇಳ್ತಾ ಇರುವಾಗ ಲಾಸ್ಟ್ ಅಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಅವತ್ತು ಸಿನಿಮಾ ನಡೆಯುತ್ತಾ ಇಲ್ವಾ ಅನ್ನೋದು ಸ್ಟೋರಿ ಅನ್ನೋ ತರ ಬರ್ತಿತ್ತಲ್ಲ. ಸೊ ಅಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋದು ಹೈಲೈಟ್ ಆಗ್ತಾ ಇತ್ತು. ಸೊ ಅದನ್ನ ಸ್ವಲ್ಪ ಟೆಂಟೇಟಿವ್ ಟೈಟ್ಲ್ ಆಗಿ ಇಟ್ಕೊಳ್ಳೋಣ ಅಂತಾನೆ ಇತ್ತು. ನಾನ್ ಸಿಕ್ಕಾಪಟ್ಟೆ ಕನ್ನಡ ಟೈಟಲ್ಸ್ ನೇ ಜಾಸ್ತಿ ಪ್ರಿಫರ್ ಮಾಡೋದು. ಈಗ ಒಂದ್ ಕತೆ ಹೇಳ, ಶಾಲಿವಾಹನ ಶಕ, ಇದೆಲ್ಲ ಒಂಥರ ಆತರ ವರ್ಡ್ಗಳನ್ನೇ ಹುಡ್ತಾ ಇದ್ದಿದ್ದು. ಬಟ್ ಸಿನಿಮಾಗೆ ಎಲ್ಲಾ ತರ ವರ್ಡ್ಗಳು ಯೂಸ್ ಮಾಡ್ಬಿಟ್ಟಿದ್ದಾರೆ ಕನ್ನಡದಲ್ಲಿ. ಸೊ ಹಂಗಾಗಿ ಫಸ್ಟ್ ಡೇ ಫಸ್ಟ್ ಶೋ ಆ ಶೋಗೆ ಎಕ್ಸಾಂಪಲ್. ಆ ಶೋ ಇಂದೇನೆ ಮಿಕ್ಕಿದೆಲ್ಲಾ ಕತೆನೂ ನಡೆಯುತ್ತೆ. ಮಿಕ್ಕಿದೆಲ್ಲಾ ಕತೆನೂ ವರ್ಕ್ ಆಗಿ ಆ ಶೋ ನಡೆಯೋದಲ್ಲ. ಸೊ ಹಂಗಾಗಿ ಫಸ್ಟ್ ಡೇ ಫಸ್ಟ್ ಶೋ ಅಂತ. ಆಕ್ಚುಲಿ ಫಸ್ಟ್ ಡೇ ಫಸ್ಟ್ ಶೋ ಅಂತ ಟೈಟಲ್ ಕೇಳಿದಾಗ ನಮ್ಗೆ ಆಲ್ಮೋಸ್ಟ್ ನಾವು ಫಸ್ಟ್ ಸಿನಿಮಾ ರಿಲೀಸ್ ಆದಾಗ ನಾವು ಆಲ್ಮೋಸ್ಟ್ ಈ ರಿವ್ಯೂಸ್ ಎಲ್ಲ ಹಾಕುವಾಗ ಫಸ್ಟ್ ಡೇ ಫಸ್ಟ್ ಶೋ ಈ ತರ ಇದೆ ಹೀಗೆ ಹಾಕುವಾಗ ನಿಮ್ಮ ಸಿನಿಮಾದ ಟೈಟಲ್ ಪ್ರಮೋಷನ್ಸ್ ಅಂತ ಬಂದಾಗ ಇದು ಅಂತ ಆ ತರ ಫಸ್ಟ್ ಡೇ ಫಸ್ಟ್ ಶೋದ್ ಏನಾದ್ರೂ ಕಂಟೆಂಟ್ ಇರಬಹುದೇನೋ ಈ ತರ ಅಂತ ನೋಡಿದ್ವಿ. ಇಲ್ಲ, ಇದೇ ಟೈಟಲ್ ಅಂತ ಗೊತ್ತಾದ ಓ ಏನೋ ಇದೆ ಸಿನಿಮಾದಲ್ಲಿ ಈ ತರ ಅಂತ ಅನ್ಸಿದ್ದು ಟೈಟಲ್ ಕೇಳಿದಾಗ್ಲೆ. ಸೊ ಈ ಸಿನಿಮಾದ ಟ್ರೈಲರ್ ನೋಡಿದಾಗ ಇದ್ರಲ್ಲಿ ಒಂದು ಸಿನಿಮಾ ನಡೆಯುತ್ತೆ, ಆ ಸಿನಿಮಾದಲ್ಲಿ ಒಂದು ಹೀರೋ ಹೀರೋಯಿನ್ ಇದು ಏನೋ ತುಂಬಾ ಜನಗಳಿಗೆ ಇವಾಗ ಸಿನಿಮಾದಲ್ಲಿ ಇರೋರ್ಗೆ ತುಂಬಾ ಗೊತ್ತಾಗ್ಬಿಡುತ್ತೆ. ಓಕೆ, ಇದ್ರಲ್ಲಿರೋ ಸ್ಟ್ರಗಲ್ ಏನು ತೋರ್ಸಕ್ ಹೋಗ್ತಾ ಇದ್ದಾರೆ ಅನ್ನೋದು. ಬಟ್ ಇದರಿಂದ ಆಚೆ ನೋಡಿದಾಗ ಎಲ್ಲೋ ಒಂದ್ ಕಡೆ ಕನ್ಫ್ಯೂಸ್ ಆಗುತ್ತೆ ಏನಿದೆ ಇದ್ರಲ್ಲಿ ಅಂತ. ಸೊ ಈ ಸಿನಿಮಾದಲ್ಲಿ ಒಂದ್ ಮುಖ್ಯ ಪಾತ್ರನ ನಿಭಾಯಿಸ್ತಾ ಇದ್ದೀರಾ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಅದೇ ಆ ಸಿನಿಮಾದಲ್ಲಿ ಬರೋ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಾನು ಆಕ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನಂಗೆ ಕತೆ ಹೇಳಿದ್ದು ಅಷ್ಟೇ ಅವರು. ನಾವು ಮೇ ಬಿ ಒಂದು ಫೋಟೋ ಶೂಟಲ್ಲಿ ಅವ್ರು ನನ್ನನ್ನು ನೋಡಿದ್ದು. ಸೊ ಆವಾಗ ಹೇಳಿದ್ರು ಇಷ್ಟಿರುತ್ತೆ ಕಥೆ ಅಷ್ಟೇ ಹೇಳಿದ್ದು. ಸೊ ತುಂಬ ಖುಷಿ ಆಗುತ್ತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ. ಸೊ ಅದು ಒಂದು ಆಫ್ ದ ಸಿನಿಮಾ ಒಂದು ಕಮರ್ಷಿಯಲ್ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ಸಿಗುತ್ತೋ ಎಲ್ಲೋ ಗೊತ್ತಿಲ್ಲ. ಬಟ್ ಅದೇ ಈ ಸಿನಿಮಾದೊಳಗೆ ಆ ಸಿನಿಮಾ ತುಂಬಾ ಕಮರ್ಷಿಯಲ್ ಮೂವಿ. ಇಟ್ಸ್ ಲೈಕ್ ಹಾಲಿವುಡ್ ಮೂವಿ ತರ ಇರುತ್ತೆ. ಸೊ ಆ ಮೂವಿಗೆ ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ ಇಟ್ ವಾಸ್ ವೆರಿ ನೈಸ್. ಸೂಪರ್ ಸರ್. ನಾನು ನಿಮ್ ಜೊತೆ ಫಸ್ಟ್ ಆಫ್ ಆಲ್ ಮಾತಾಡಬಾರ್ದು ಅಂತ ಅನ್ಕೊಂಡಿದ್ದೆ ಸರ್ ಇಂಟರ್ವ್ಯೂನಲ್ಲಿ. ಬಟ್ ಇಂಟರ್ವ್ಯೂ ಆದ್ಮೇಲೆ ಮಾತಾಡ್ಲೇಬೇಕು, ಇದು ಡೈರೆಕ್ಟರ್ ಡಿಮ್ಯಾಂಡ್ ಆಗಿರೋದ್ರಿಂದ ಮಾತಾಡ್ಬೇಕಾಗುತ್ತೆ. ಒಂದು ಫಸ್ಟ್ ಆಫ್ ಆಲ್ ನಿಮ್ಮನ್ನ ಹೀರೋ ಆಗಿ ನೋಡ್ಬೇಕು ಅನ್ನೋದು ಜನಗಳ ನಿರೀಕ್ಷೆ ಇತ್ತು. ಸೊ ಅದನ್ನ ನೀವು ಎಲ್ಲೋ ಒಂದ್ ಕಡೆ ಹಿಂದೆ ಸರಿದ್ರಿ ಅನ್ನೋದೊಂದು ಬೇಜಾರು ಆಲ್ಮೋಸ್ಟ್ ಆಡಿಯನ್ಸ್ಗೆ. ಹಾಗಿರುವಾಗ ಸಾಕಷ್ಟು ಇದೆ ಸರ್ ಮಾತಾಡಕ್ಕೆ. ಸೊ ಅದನ್ನ ಸ್ವಲ್ಪ ಹಿಂದೆ ಇಟ್ಬಿಟ್ಟು ಸಿನಿಮಾ ಬಗ್ಗೆ ಫಸ್ಟ್. ಸಿನಿಮಾದಲ್ಲಿ ಡೈರೆಕ್ಟರ್ ನೀವು. ಹೌದು. ಇದು ಒಂಥರ ಒಂದು ಆಕಸ್ಮಿಕ ಅಂತ ಇಟ್ಕೊಳ್ಳಿ. ಯಾಕಂದ್ರೆ ನಾನು ಸಿನಿಮಾ ಇಂಡಸ್ಟ್ರಿ ಚಿಕ್ಕ ಚೈಲ್ಡ್ ಆರ್ಟಿಸ್ಟ್ ಆಗಿ ಬಂದನು. ಎಲ್ಲೋ ಒಂದ್ ಕಡೆ ನಾನು ನನ್ನ ಸಿನಿಮಾ ಇನ್ವಾಲ್ವ್ಮೆಂಟ್ ಅಲ್ಲಿ ನನ್ನ ಎಜುಕೇಶನ್ ನನಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಆ ಒಂದು ಕಾರಣದಿಂದ ನಾನು ಸಿನಿಮಾಯಿಂದ ಹಿಂದೆ ಹೋದೆ ಅಷ್ಟೇ. ಇದು ಬೇಕು ಅಂತ ಮಾಡಿದ್ದಲ್ಲ ಅಥವಾ ಏನೋ ಒಂದು ಇಂಟೆನ್ಷನ್ ಅಂತಲ್ಲ, ಅದು ಹಾಗೆ ನಡೆದೋಯ್ತು. ಯಾಕೆ ನನಗೆ ಎಜುಕೇಷನಲ್ಲಿ ಇಂಟ್ರೆಸ್ಟ್ ತುಂಬ ಜಾಸ್ತಿ. ಸೊ ಹಾಗೆ ಮಾಡ್ತಾ ಇದ್ದೆ. ಆಮೇಲೆ ದೊಡ್ಡವನಾಗ್ತಾ ಆಗ್ತಾ ನನಗೆ IT ಮೇಲೆ ಸ್ವಲ್ಪ ಇನ್ಫ್ಲುಯೆನ್ಸ್ ಜಾಸ್ತಿ ಆಯಿತು ಅಲ್ಲಿ. ಸೊ ನಾನು ಗ್ರಾಜುಯೇಷನ್ ಮುಗಿಸ್ಕೊಂಡು ನಾನು ಡೈರೆಕ್ಟಾಗಿ IT ಹೊಟ್ಟೋದೆ ಇದು ಮಾಡೋಕ್ಕೆ. ಇನ್ನೊಂದೇನು ಅಂದರೆ ನಮ್ಮ ತಂದೆ ಇಂಡಸ್ಟ್ರಿಯಲ್ಲೇ ಇರೋದ್ರಿಂದ ನಾನು ಅವರ ಏನೋ ಸ್ಟ್ರಗಲ್ಸ್ ಏನಿತ್ತು, ಅವರ ಕಷ್ಟಗಳೇನಿತ್ತು, ಅವರ ಹೇಗೆ ನಡೆಯೋದು ಸಿನಿಮಾ ಜೀವನ ಎಲ್ಲ ನೋಡಿದ್ದೆ ನಾನು. ನನಗೆಲ್ಲೋ ಒಂದು ಕಡೆ ಈ ಥರ ಸ್ಟ್ರಗಲ್ಸು ನನ್ನ ಕೈಲಿ ಮಾಡೋಕ್ಕಾಗತ್ತಾ, ನನ್ನ ಕೈಲಿ ಅದನ್ನು ಈ ಥರ ಒಂದು ಸಿಚುವೇಶನ್ನ ನಾನು ಹ್ಯಾಂಡಲ್ ಮಾಡೋಕ್ಕಾಗತ್ತಾ ಅಂತ ನನಗೆ ಕ್ವಶನ್. ಸೊ ಹಾಗಿದ್ದಾಗ ಒಂದು ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಸಿನಿಮಾ ಜಗತ್ತಿಗೆ ಹೀರೋ ಆಗಿ ಬರೋದು ಬೇಡ. ಯಾಕೆಂದ್ರೆ ನಾನು ಎಷ್ಟೋ ಜನ
ಬಂದಿರೋದು ನೋಡಿದ್ದೀನಿ, ಎಷ್ಟೋ ಜನ ಫೇಲ್ ಆಗಿ ಹಿಂದಕ್ಕೆ ಹೋಗಿರೋದು ನೋಡಿದ್ದೀನಿ. ನನಗೆಲ್ಲೋ ಒಂದ್ ಕಡೆ ಇಲ್ಲ, ಇದು ನನಗಲ್ಲ, ಇಂಡಸ್ಟ್ರಿ ನನಗಲ್ಲ. ಹೀರೋ ಆಗ್ಬೇಕು ಎಲ್ರಿಗೂ ಆಸೆ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ನಾನು ಅಷ್ಟು ಒಳ್ಳೊಳ್ಳೆ ಮೂವಿಗಳು ಮಾಡಿದ್ದೀನಿ, ಅಷ್ಟು ಒಳ್ಳೊಳ್ಳೆ ಡೈರೆಕ್ಟರ್ ಜೊತೆ ಆಕ್ಟ್ ಮಾಡಿದ್ದೀನಿ. ನನಗೆ ಎಲ್ಲೋ ಒಂದ್ ಕಡೆ ಇತ್ತು ಆಕ್ಟ್ ಮಾಡಬೇಕು ಅಂತಿತ್ತು. ಬಟ್ ನಾನು ರಿಯಲಿಸಮ್ ನೋಡಿರೋದ್ರಿಂದ ಪೂರ್ತಿ ನನಗೆ ಇಲ್ಲ, ನನ್ನ ಕೈಲಿ ಇದನ್ನೆಲ್ಲ ಆಗಲ್ಲ, ನನ್ನ ಕೈಲಿ ಆಗಲ್ಲ, ಬೇಡ, ನನ್ನ ಕೈಲಿ ಆಗಲ್ಲ ಅಂದ್ಮೇಲೆ ಯಾಕೆ ಮಾಡಬೇಕು, ನಾಟ್ ಮೈ ಕಪ್ ಆಫ್ ಟೀ, ಯಾಕೆ ಮಾಡಬೇಕು, ಬೇಡ ಅಂದ್ಬಿಟ್ಟು ನಾನು IT ಹೋದೆ. 23 ವರ್ಷ IT ನಲ್ಲಿ ಕೆಲಸ ಮಾಡಿದೆ, ಬಿಸ್ನೆಸ್ ಡೆವಲಪ್ಮೆಂಟ್ ಅಲ್ಲಿ ಕೆಲಸ ಮಾಡಿದೆ. 2022ನಲ್ಲಿ ನನಗೆ ಒಂದು ಆಫರ್ ಬಂತು, ಸಿನಿಮಾ ಇದು ಟೆಲಿವಿಷನ್ ಅಲ್ಲಿ ಒಂದು ಸೀರಿಯಲ್ ಮಾಡಿ ಅಂತ ಒಂದು ಆಫರ್ ಬಂತು. ಅಷ್ಟರೊಳಗೆ IT ಇಂಡಸ್ಟ್ರಿ ಬೇಜಾರಾಗೋಗಿತ್ತು ನನಗೆ. ವೈ ನಾಟ್, ಯಾಕೆ ಇದು ಸಿನಿಮಾ ಅಲ್ಲ ಟೆಲಿವಿಷನ್ ಮಾಡೋಣ ಅನ್ಕೊಂಡು ಅಲ್ಲಿಂದ ಕಾಲಿಟ್ಟಿದ್ದು ವಾಪಸ್ಸು ನಾನು ಎಂಟರ್ಟೈನ್ಮೆಂಟ್ ಫೀಲ್ಡ್ಗೆ ಮಾಡ್ತಾ ಇದ್ದೆ. ಆವಾಗ ಗಿರೀಶ್ ಒಂದು ದಿವಸ ನನಗೆ ಮೆಸೇಜ್ ಹಾಕಿ, ಸರ್ ನಿಮ್ಮ ಹತ್ರ ಮಾತಾಡಬೇಕು, ನನ್ನ ಹತ್ರ ಒಂದು ಮೂವಿ ಮಾಡ್ತಾ ಇದ್ದೀನಿ, ಅದಕ್ಕೆ ನಿಮ್ಮ ಹತ್ರ ಒಂದು ಇದಾಗಬೇಕು. ಸರಿ ಪಾಪ ಮಾತಾಡ ಬಂದರು, ಕತೆ ಹೇಳಿದ್ರು. ನನಗೆ ಇಟ್ ವಾಸ್ ಒಂಥರ ಇದೇ ಜಗತ್ತಲ್ಲಿ ಇದ್ದವನಲ್ಲ, ಸೊ ಅದು ನೋಡ ಕತೆ ಏನಿತ್ತು ಎಲ್ಲ ನೋಡಿದ್ರೆ ಒಂಥರ ನನಗೆ ತುಂಬಾ ಚೆನ್ನಾಗಿದೆ, ಇದು ಯಾವುದು ಇದುವರೆಗೂ ಯಾರು ಮಾಡಿಲ್ಲ ಈ ತರ ಕತೆ. ಮಾಡಿರ್ಬೋದು, ಎಲ್ಲೋ ಒಂಚೂರು ಇಲ್ಲಿ ಅಲ್ಲಿ ಹಂಗೆ ತೋರಿಸಿದ್ದಾರೆ ಹೊರತು ಸಿನಿಮಾನೇ ಒಂದು ಹೀರೋ ಆಗಿ ಇಟ್ಕೊಂಡು, ಸಿನಿಮಾನೇ ಮೇನ್ ಮುಖ್ಯ ಪಾತ್ರ ಅದರಲ್ಲಿ, ಅದನ್ನ ಇಟ್ಕೊಂಡು ಒಂದು ಕತೆ ಮಾಡಿ ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗ್ತಾರೋ ಅವ್ರನ್ನೆಲ್ಲ ಕರೆಕ್ಟಾಗಿ ತೋರಿಸಿ, ಅವ್ರ ಸ್ಟ್ರಗಲ್ಸ್ ಹೇಗಿದೆ ತೋರಿಸಿ, ಒಬ್ಬ ಡೈರೆಕ್ಟರ್ ಆಗಿರ್ಬೋದು, ಒಬ್ಬ ಪ್ರೊಡ್ಯೂಸರ್ ಆಗಿರ್ಬೋದು, ಒಬ್ಬ ಆಕ್ಟರ್ ಆಗಿರ್ಬೋದು, ಒಬ್ಬ ಅಸೋಸಿಯೇಟ್ ಆಗಿರ್ಬೋದು, ಫಿಲಮಲ್ಲಿ ಹೀರೋಯಿನ್ ಆಗಿರ್ಬೋದು, ಎಲ್ರದ್ದು ಯಾವ ತರ ಆಕ್ಚುಯಲ್ ವರ್ಕ್ ಹೆಂಗ್ ನಡೆಯುತ್ತೆ, ಅವ್ರ ಸ್ಟ್ರಗಲ್ಸ್ ಏನು, ಅವ್ರ ಕಷ್ಟಪಡೋದೇನು, ಅವ್ರಿಗೆ ಯಾವ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಅಲ್ಲಿ ಖುಷಿ ಆಗುತ್ತೆ, ಇದೆಲ್ಲ ಅವ್ರು ಇಟ್ಕೊಂಡು ಒಂದು ಸ್ಟೋರಿ ಮಾಡಿ ನನಗೆ ಬಂದು ಹೇಳಿದಾಗ ನಾನು ಒಂಥರ ಅಲ್ಲೇ ಯಾಕೋ ಸಖತ್ತಾಗಿದೆ, ಮಾಡ್ಬೋದು, ನಾನು ಮಾಡ್ಬೋದಾ, ಇವಾಗ ಆಕ್ಟಿಂಗ್ ಮಾಡ್ಬೋದಾ ಅನ್ಕೊತಾ ಇದ್ದೆ. ಅವ್ರು ಬಂದಿದ್ದು ನನಗೆ ಒಂದು ಪರ್ಟಿಕ್ಯುಲರ್ ಒಂದು ಸ್ಮಾಲ್ ಸ್ಪೆಷಲ್ ಒಂದು ಬಿಟ್ಟು ಬರುತ್ತೆ, ಸರ್ ಇದಲ್ಲಿ ನೀವು ಮಾಡಬೇಕು. ಸರಿಯಪ್ಪ, ಏನು ಬಿಟ್ಟು ಅಂದ್ರೆ ಅದು ಕತೆ ಹೇಳಿದ್ರು, ಈ ಫಸ್ಟ್ ಪೂರ್ತಿ ಕತೆ. ಸರಿ, ಓಕೆ ಸರ್ ನಾ ಮಾಡ್ತೀನಿ ಅಂತ ಹೇಳಿದ್ರೆ, ಸರಿ ಸರ್ ಅಂದ್ಬಿಟ್ಟು ಹೊರಟ್ಬಿಟ್ರು. ಹೋಗಿ ಒಂದು ಅರ್ಧ ಗಂಟೆಗೆ ಫೋನ್ ತಿರ್ಗೋ ಬಂತು, ಏನು ಗಿರೀಶ್ ಅಂತ, ಸರ್ ಒಂದು 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 ಕೇಳ್ತೀನಿ, ಇಲ್ಲ ಅನ್ಬಾರ್ದು ಸರ್. ಏನಪ್ಪ ಸರ್, ನೀವು ಆ ಕ್ಯಾರೆಕ್ಟರ್ ಬೇಡ, ತುಂಬಾ ಚೆನ್ನಾಗಿತ್ತು, ನೀವು ಮೇನ್ ಡೈರೆಕ್ಟರ್ ಕ್ಯಾರೆಕ್ಟರ್ ಮಾಡ್ತೀರಾ ಸರ್, ನೀವು ಮಾಡೋಣಪ್ಪ, ನಮಗೆ ಪ್ರಾಬ್ಲಮ್, ಮಾಡೋಣ ಅಂತಂದೆ. ಅಲ್ಲೇ ನಾನು ಆಕ್ಸೆಪ್ಟ್ ಮಾಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಅವನು. ನಿಜವಾಗ್ಲೂ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ, ಮಾಡೋಣ ಬನ್ನಿ, ಯಾವಾಗ ಮಾಡೋಣ ಹೇಳಿ, ಮಾಡೋಣ ಅಂತ. ನನ್ಗೆ ಏನಾಯ್ತು, ಕತೆ ಪೂರ್ತಿ ಕೇಳಿದ್ದು ನನಗೆ ಒಂಥರ ಎಲ್ಲೋ ಒಂದ್ ಕಡೆ ಮಾಡ್ಬೇಕು, ಬೇರೆ ಇನ್ನೂ ಒಂದು ಸ್ವಲ್ಪ ದೊಡ್ಡ ರೋಲ್ ಮಾಡೋದು ಚೆನ್ನಾಗಿರೋದಲ್ಲ ಅಂತ ನಂಗೆ ಅನ್ನಿಸ್ತಾ ಇತ್ತು. ಕರೆಕ್ಟಾಗಿ ಫೋನ್ ಮಾಡ್ದೆ, ಅದೇ ಮೊಮೆಂಟ್ಗೆ ಕೇಳ್ದ, ಹ್ಞೂ ಅಂತಂದೆ. ಆವಾಗಿಂದ ಶುರು ಆಯ್ತು ನನಗೆ. ದಟ್ ವಾಸ್ ದ ಫಸ್ಟ್ ಟೈಮ್ ನನಗೆ ಇಷ್ಟು ವರ್ಷದಲ್ಲಿ ಸಿನಿಮಾಗೆ ವಾಪಸ್ ಕಾಲಿಡೋಣಪ್ಪ ಅಂತ ಅನ್ಸಿದ್ದು. ಇದು ನನ್ನ ಕಮ್ ಬ್ಯಾಕ್ ಮೂವಿ ಇಂಡಸ್ಟ್ರಿಗೆ. ಅದು ಆಕ್ಚುಲಿ ಇದು ನಿಮ್ಗೆ ಕನೆಕ್ಟ್ ಆಯ್ತು ಅನ್ಸುತ್ತೆ, ಯಾಕಂದ್ರೆ ನೀವು ತುಂಬಾ ಸ್ಟ್ರಗಲ್ಸ್ ನೆಲ್ಲ ನೋಡಿದ್ರಿ. ಅದ್ರಲ್ಲೇ ಬೆಳೆದಿರೋ ತಾನೆ ನಾನು 1.5 ವರ್ಷ ಇದ್ದಾಗ ನಾನು ಇಂಡಸ್ಟ್ರಿಗೆ ಕಾಲಿಟ್ಟಿದ್ದೆ. ನಮ್ಮ ತಂದೆ ಮೂವಿ ಗಂಡ ಹೆಂಡತಿ ಅಂತ ಮಾಡಿದ್ರು, ಅವರು ಮತ್ತೆ ಜಯಂತಿ. ಅದರಲ್ಲಿ ಒಂದು 2 ನಿಮಿಷದ ಕ್ಯಾರೆಕ್ಟರ್ ನಾನು ನಮ್ಮ ಅಪ್ಪನ ಚಿಕ್ಕ ವಯಸ್ಸಿಂದ ರೋಲ್, ಜಯಂತಿಯವರು ನಾನು ಇಟ್ಕೊಂಡು ಬಸ್ಸಲ್ಲಿ ಹೋಗ್ತಿದ್ದೆ, ಆ ಕ್ಯಾರೆಕ್ಟರ್ನ ಮಾಡೋದು ನಾನು. ಸೊ 1.5 ವರ್ಷ ಅಂದ್ರೆ 48 ವರ್ಷ ಆಯ್ತು ನಾನು ಇಂಡಸ್ಟ್ರಿಗೆ ಬಂದು. ಸೊ ಅದು ನಾನು ಬಿಟ್ಟು ಹೇಳ್ಬಿಟ್ರಿ ಸರ್. ನಾನು ಇಂಡಸ್ಟ್ರಿನಲ್ಲಿ ನಾನು ಆಕ್ಟಿಂಗ್ ಮಾಡದೆ ಇಲ್ಲದೆ ಇರ್ಬೋದು, ಅದೇ ನಮ್ಮ ಅಪ್ಪ ಇಂಡಸ್ಟ್ರಿಯಲ್ಲೇ ಇರೋದ್ರಿಂದ ಅವ್ರ ಮೂವಿಗಳು, ಅವರು ಶೂಟಿಂಗ್ ಹೋಗೋದು ಎಲ್ಲ ನಾನು ನೋಡ್ಕೊಂಡೇ ಬಂದಿದ್ದೀನ. ಸೊ ನನಗೂ ಒಂಥರ ಎಲ್ಲೋ ನಾನು ಇಲ್ಲದೆ ಇದ್ರು ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡ್ಕೊಂಡ್ ಬಂದಿದ್ದೀನಿ ಅನ್ನೋ ಫೀಲಿಂಗ್ ನನಗೆ ಇದ್ದೇ. ಸೂಪರ್.